ಸ್ನೇಹಿತರೆ, ನಾನು ಚೇತನ್. ನಾನು ಒನ್ ಡೇ ಹೀಗೆ ಆಫೀಸ್ನಲ್ಲಿ ಕುಳಿತಿರ್ಬೇಕಾದ್ರೆ ಏನೋ ವರ್ಕ್ ಮಾಡಬೇಕಾದ್ರೆ ಒಂದು ಫೋನ್ ಕಾಲ್ ಬಂದು ನನಗೆ. ಏನು ಅಂದರೆ, ಸರ್ ಒಂದು ಪುಟ್ಟ ನಿವೇಶನ ಇದೆ, ಅದಕ್ಕೊಂದು ಪ್ಲ್ಯಾನ್ ಮಾಡಬೇಕು ಅಂತ ಕೇಳ್ಕೊಂಡ್ರು. ಸರಿ ಆಯಿತು ಸರ್, ಬನ್ನಿ ಆಫೀಸ್ ಹತ್ರ ಅಂತ ಹೇಳಿದೆ. ಅವ್ರ ಆಫೀಸ್ ಹತ್ರ ಬಂದರು. ಅವರು ಬಂದು ಮಾತಾಡಬೇಕಾದ್ರೆ ಆ ಸೈಟ್ ಬಗ್ಗೆ ಅವರಲ್ಲಿದ್ದಂತಹ ಆಸಕ್ತಿ ತುಂಬ ಖುಷಿ ಕೊಡ್ತು. ಆದರೆ ನನಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಏನು ಅನ್ನಿಸ್ತು ಅಂದರೆ, ಅವರ ಮನೆಯಲ್ಲಿ ಅವರ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಇದ್ದರು. ಅವ್ರಿಗೆ ಆ ಒಂದು ಸೈಟ್ನಲ್ಲಿ ಒಂದು ಡಬಲ್ ಡುಪ್ಲೆಕ್ಸ್ ಮನೆ ಮಾಡಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಫಸ್ಟ್ ಅವ್ರ ಕಾನ್ಸೆಪ್ಟ್ ಇದ್ದದ್ದು ಒಂದು ಫ್ಲೋರ್ ಒಬ್ಬರು ಇರೋದು, ಇನ್ನೊಂದು ಫ್ಲೋರ್ ಒಬ್ಬರು ಇರೋದು, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಂತರ ಸರ್ ಡುಪ್ಲೆಕ್ಸ್ ಮನೆ ಬಂದು ಹೇಗೆ ಬರುತ್ತೆ ಸರ್, ಏನೋ ಮಾಡ್ಬೋದಾ ಅನ್ನೋ ಒಂದು ವಿಚಾರ ನನಗೆ ಹೇಳಿದ್ರು. ಯಾಕೆಂದರೆ ಆ ಮನೆ ಅವರ ತಾಯಿಯ ಕನಸಾಗಿತ್ತು. ಒಂದೇ ಜಾಗದಲ್ಲಿರಬೇಕು, ತುಂಬ ವರ್ಷಗಳಿಂದ ನಾವು ಅಲ್ಲೇ ಇದ್ದಂತಹ ಜಾಗ, ಅದನ್ನು ನಾವು ನೀಟಾಗಿ ಬಳಸ್ಕೋಬೇಕು. ಅದು ಕೂಡ ನಮಗೆ ಆ ಡೈಮೆನ್ಷನಲ್ಲಿ ಪ್ಲ್ಯಾನ್ ಮಾಡೋದು, ಅದು 2 ಡುಪ್ಲೆಕ್ಸ್ ಮನೆ ಕುಣಿಸೋದು ಅಂದರೆ ತುಂಬ ಚಾಲೆಂಜಿಂಗ್ ಆಗಿತ್ತು. ನಾನು ಕೂಡ ತುಂಬ ಒಂದು 4-5 ಪ್ರಯತ್ನಗಳೆಲ್ಲ ಮಾಡಿದೆ, ಎಲ್ಲ ಬಂತು. ಆ 4-5 ಪ್ರಯತ್ನಗಳ ನಂತರ ಬಂದಂಥದ್ದು ಒಂದು ಉತ್ತಮವಾದ ಪ್ಲ್ಯಾನ್ ಬಂತು. ಆ ಪ್ಲ್ಯಾನು ನನಗೆ ಎಷ್ಟು ಖುಷಿ ಕೊಡ್ತು ಅಂತಂದರೆ, ಅದನ್ನು ಓನರ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಓನರ್ ಶಿವರಾಜ್ ಅವರು ಕೂಡ ತುಂಬ ಖುಷಿ ಪಟ್ಟರು. ಸರ್ ತುಂಬ ಚೆನ್ನಾಗಿ ಬಂದಿದೆ ಪ್ಲ್ಯಾನು, ಈ ಪ್ಲ್ಯಾನನ್ನು ನೀವೇ ಕನ್ಸ್ಟ್ರಕ್ಷನ್ ಮಾಡಿಕೊಡಿ ಅಂತ ಕೇಳಿಕೊಟ್ರು. ಸರಿ ಅಂತ ನಾವೇ ಒಪ್ಕೊಂಡು ಕಮಲಾಸ್ ತಂಡದಿಂದ ಕನ್ಸ್ಟ್ರಕ್ಷನ್ ಮಾಡೋಣ ಅಥವಾ ಇನ್ಚಾರ್ಜ್ ನಮ್ಮ ರಾಜೇಶ್ ಅವರು ತೊಗೊಂಡ್ರು. ಈ ಎಲ್ಲ ಪ್ರಯತ್ನದಿಂದ ಹುಟ್ಟಿದಂಥ ಮನೆಯೇ ಅವ್ವನಮಡಿಲು ಅಂತೇಳಿ. ಇದು ಶ್ರೀನಗರದ ಜಲಗೆರಮ್ಮ ರಸ್ತೆಯಲ್ಲಿ ಬರುವಂತಹ ನಿವೇಶನದ ಡಬಲ್ ಡುಪ್ಲೆಕ್ಸ್ ಮನೆ. ಇದು ಎಷ್ಟು ಮಾತಾಡೋದು ಸಾಲೋದಿಲ್ಲ. ಒಂದು ಪುಟ್ಟ ನಿವೇಶನದಲ್ಲಿ ಹೇಗೆ ಡಬಲ್ ಡುಪ್ಲೆಕ್ಸ್ ಪ್ಲ್ಯಾನ್ ಮಾಡ್ಬೋದು, ಎಷ್ಟು ಗ್ರ್ಯಾಂಡಾಗಿ ಮನೆ ಕಟ್ಬೋದು, ಒಂದು ಸಣ್ಣ ನಿವೇಶನಗಳಲ್ಲೂ ತಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಮ್ಮ ಆಸೆಗಳನ್ನ ಹೇಗೆ ತೀರಿಸ್ಕೋಬೋದು ಅನ್ನೋಂಥ ಒಂದು ಉತ್ತಮವಾದ ಉದಾಹರಣೆ ಈ ಮನೆಯಲ್ಲಿದೆ. ಸ್ನೇಹಿತರೆ, ಬನ್ನಿ ಎಲ್ಲ ಈ ಮನೆ ಹತ್ರ ಒಮ್ಮೆ ಕಣ್ಣಾಯಿಸಿ ಬರೋಣ. ಒಂದು 15x45 ಸೈಟ್ ಡೈಮೆನ್ಷನ್ ಅಲ್ಲಿ ಡುಪ್ಲೆಕ್ಸ್ ಮನೆ ಕಟ್ಟೋದೇ ಕಷ್ಟ, ಅದರಲ್ಲಿ ಡಬಲ್ ಡುಪ್ಲೆಕ್ಸ್ ಮನೆ ಕಟ್ಟಿದೀವಿ. ಎಷ್ಟು ಕ್ರಿಯೇಟಿವ್ ಆಗಿ ಬಂದಿದೆ, ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಲ್ಲೋ ಕೇಳೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ನಾವು ಈಗಾಗಲೇ ಹೇಳಿದಾಗೆ 15x45 ಅಲ್ಲಿ ನಿರ್ಮಿಸಿರುವಂಥ ಮನೆ, ಒಂದು ಡುಪ್ಲೆಕ್ಸ್ ಮನೆ ಮಾಡೋದೇ ಚಾಲೆಂಜಿಂಗ್ ಟಾಸ್ಕ್ ಆಗಿರೋದ್ರಲ್ಲಿ ಅಂಥದ್ರಲ್ಲಿ ನಾವು ಇವತ್ತು 2 ಡುಪ್ಲೆಕ್ಸ್ ಮನೆ ಮಾಡಿದ್ದೀವಿ 15x45 ಮೆಜರ್ಮೆಂಟಲ್ಲಿ. ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನೆಲ್ಲ ಬಂದಿದೆ ಅನ್ನೋದನ್ನ ನೀವು ಮನೆಯಲ್ಲಿ ನೋಡ್ಬೋದು. ಅವ್ರ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಿದೆಯಾ ಅನ್ನೋದನ್ನ ಮನೆ ಮಾಲೀಕರಾದ ಶಿವರಾಜ್ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಳಿ ಸರ್, ನಮ್ಮ ಕಮಲಾರ್ಕ್ಸ್ ವರ್ಕ್ ಬಗ್ಗೆ. ಇಲ್ಲ ಸರ್, ಖಂಡಿತವಾಗ್ಲೂ ಖುಷಿ ಇದೆ. ಕಮಲಾರ್ಕ್ಸ್ ಅನ್ನೋದು ಒಂದು ಟ್ರಸ್ಟೆಡ್ ಕಂಪ್ನಿ. ನಾನು ಸುಮಾರು ಒಂದು 10 ಕಂಪ್ನಿಗಳನ್ನ ನೋಡ್ಕೊಂಡಾದ್ಮೇಲೆ ಇಲ್ಲಿ ಬಂದಿದ್ದು. ನನಗೆ ಮೇನ್ ಬೇಕಾಗಿದ್ದು ಚಿಕ್ಕ ಜಾಗದಲ್ಲಿ ಚಕ್ಕವಾಗಿ ಲಕ್ಸುರಿಯಾಗಿ ಮನೆ ಬೇಕಾಗಿತ್ತು. ಅದು 2 ಮನೆ, 1 ಮನೆ ಅಲ್ಲ 2 ಮನೆ. ಸೊ ಫಸ್ಟ್ ಪ್ಲಾನಿಂಗ್ ಆಗ್ತಾ ಇದ್ದಂಗೆ ನನಗೆ ಅರ್ಥ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಕೇಳಿದಂಥ ಎಲ್ಲ ರಿಕ್ವೈರ್ಮೆಂಟ್ ಆಗಲಿ ಫುಲ್ಫಿಲ್ ಆಗಿದೆ. ಖಂಡಿತವಲ್ಲ ಸರ್, ಖಂಡಿತವಲ್ಲ. ಯಾಕಂದ್ರೆ ಒಂದು ಡುಪ್ಲೆಕ್ಸ್ ಮನೆ ಬಂದು ಹೌದು 15ಕ್ಕೆ 20. ಹೌದು ಸರ್. ಮಧ್ಯದಲ್ಲಿ 5 ಅಡಿ ಸ್ಟೇರ್ ಕೇಸ್ ತೊಗೊಂಡಿದ್ದೀವಿ. 3 ಬೆಡ್ರೂಮ್, ಕಿಚನ್, ಬಾತ್ರೂಮ್, ಬಾಲ್ಕನಿ ಎಲ್ಲ ಅಕ್ವೈರ್ ಆಗಿದೆ. ಹೌದು ಸರ್. ಸೊ ನಮ್ಮ ಕೆಲಸ ನಿಮಗೆ ಯಾವ ರೀತಿ ಇಷ್ಟ ಆಯಿತು? ಇಲ್ಲ ವರ್ಕಿಂಗ್ ಪ್ರೋಸೆಸ್ ಯಾವ ರೀತಿ ಇಷ್ಟ ಆಯಿತು? ತುಂಬ ಚೆನ್ನಾಗಿತ್ತು. ವರ್ಕಿಂಗ್ ಪ್ರೋಸೆಸ್ ಆಗಿರ್ಬೋದು, ಪ್ರತಿಯೊಂದು ಲೇಟ್ ಆದ್ರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ಈ ಪ್ರಾಜೆಕ್ಟನ್ನು ನಾವು ಶುರು ಮಾಡಿ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ನಮಗೆ ಇಲ್ಲೊಂದು ಚಾಲೆಂಜಿಂಗ್ ಟಾಸ್ಕ್ ಆಗಿದ್ದು, ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಕಾಗಿದ್ದು ಒಂದು ಬಾಲ್ಕನಿ. ಅದು ಬೇಕಾಯಿತು ಅಂದರೆ ಲಿವಿಂಗ್ ಹಾಲಲ್ಲೇ ಹೊರಗಡೆ ಯಾರು ಬಂದರು ಅನ್ನೋ ನೋಡೋವಂಥ ಒಂದು ರಿಕ್ವೈರ್ಮೆಂಟ್ ಕಸ್ಟಮರ್ದು ಬೇಕಾಗಿತ್ತು. ಸೊ ಅದನ್ನು ನಾವು ಯಾವ ರೀತಿ ಚಾಲೆಂಜಿಂಗ್ ಆಗಿ ತೊಗೊಂಡು ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದರೆ, ನಾವು ಬೇಕಾದ್ರೆ ತಲೆ ಹೈಟು ಹೊಡಿದಿದ್ದಂಗೆ ಸ್ಟೇರ್ ಕೇಸ್ ಕೆಳಗಡೆ ನಾವು ಆ ಬಾಲ್ಕನಿನ ಕ್ರಿಯೇಟ್ ಮಾಡಿಕೊಟ್ವಿ. ಪ್ರಾಪರಾಗಿ ಆ ಜಾಗನ ಫ್ರಿಡ್ಜ್ ಅಕಾಮಿಡೇಟು ಪ್ಲಸ್ UPS ಅಕಾಮಿಡೇಟ್ ಎಲ್ಲ ಮಾಡೋ ಥರ ಯೂಸ್ ಮಾಡಿ ಸ್ಟೇರ್ ಕೇಸ್ನ ಮುಂದೆ ತೊಗೊಂಡು ಆ ಚಾಲೆಂಜಿಂಗ್ ಟಾಸ್ಕ್ನ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಫುಲ್ಫಿಲ್ ಮಾಡ್ಕೊತೀವಿ. ಇಲ್ಲ ಖಂಡಿತವಾಗ್ಲೂ ರಾಜೇಶ್ ಸರ್ ಯಾವುದೇ ಒಂದು ವಿಚಾರ ನನಗೆ ಕೊಟ್ಟಿರೋ ಸ್ಟಾರ್ ಸರ್ ಯಾರು ಕೊಟ್ಟಿರೋಕ್ಕಿಲ್ಲ ಈ ಕನ್ಸ್ಟ್ರಕ್ಷನಲ್ಲಿ ಅವ್ರಿಗೆ. ಸೊ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಏನಕ್ಕೆ ಹಿಂಗೆ ಇರಬೇಕು ಅಂತ ಡಿಮ್ಯಾಂಡ್ ಇತ್ತು ನಮ್ಮದು. ಒಂದಕ್ಕೂ ಬೇಜಾರು ಮಾಡ್ಕೊಳ್ದಿರಂಗೆ, ಯಾವುದೇ ರೀತಿ ಒಂದು ಕಾಂಪ್ರಮೈಸಲ್ಲಿ ಇಲ್ದಿರಂಗೆ ಪ್ರತಿಯೊಂದು ಮುಂದೆ ನಿಂತ್ಕೊಂಡು ಸರ್ ಮಾಡ್ಕೊಡ್ತೀನಿ ಸರ್ ಅಂತ ಮಾಡ್ಕೊಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ಆಯ್ತು ನನಗೆ.
ಕಮಲ್ ಆರ್ಕ್ಸ್ದು ಮೇನ್ ಏನಂದ್ರೆ ಯಾವುದಕ್ಕೂ ಇಲ್ಲ ಅಂತ ಹೇಳೋ ಮಾತೇ ಇಲ್ಲ. ಪ್ರತಿಯೊಂದನ್ನು ಲೇಟ್ ಆದ್ರೂ ಸರಿನೇ ಮಾಡ್ಕೊಡ್ತೀನಿ ಅಂತಾರೆ. ಈಗೆಲ್ಲ ಕನ್ಸ್ಟ್ರಕ್ಷನ್ 6 ತಿಂಗಳು 8 ತಿಂಗಳು 9 ತಿಂಗಳು ಅಂತಾರೆ. ಈ ಮನೆ ನನಗೆ 2 ವರ್ಷ ಹಿಡಿತು. ಒಂದಕ್ಕೂ ಬೇಜಾರು ಮಾಡ್ಕೊಳ್ದಿರಂಗೆ, ಏನೇ ಒಂದು ಪ್ರಾಬ್ಲಮ್ ತರದಿರಂಗೆ. ಅಮ್ಮ, ನಿನ್ಗೋಸ್ಕರನೇ ಕಟ್ಟಿರೋ ಮನೆ, ನಿನಗೆ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಪ್ಪ. ಈ ತರ ಬರುತ್ತೆ ಅಂತ ನಮ್ಗೆ ಕಲ್ಪನೆನೇ ಇರಲಿಲ್ಲ. ಅಂದ್ರೆ ಒಳ್ಳೆ ಕೆಲಸಗಾರರು ಸಿಕ್ಕಿದ್ರು, ಮತ್ತೆ ಒಳ್ಳೆ ಇಂಜಿನಿಯರ್ ಸಿಕ್ಕಿದ್ರು. ನಾವ್ ಹೆಂಗೆ ನೆನ್ಸ್ಕೊಂಡಿದ್ವಿ ಅದಕ್ಕಿಂತ 2ರಷ್ಟು ಚೆನ್ನಾಗಿ ಬಂದಿದೆ. ಭಾರಿ ಖುಷಿ ಆಗ್ತದೆ. ನಿನ್ಗೋಸ್ಕರ ಕಟ್ಟಿರೋದು ಖುಷಿ ಇದೆ. ಖುಷಿ ಇದೆಪ್ಪ, ತುಂಬಾ ನಮ್ಮ ಕಮಲ್ ಆರ್ಕ್ಸ್ ಬಗ್ಗೆ ಏನಾರು ಅವರು ನಮ್ಗೆ ಪ್ಲಾನ್ ಹಾಕೊಡ್ಲಿಲ್ಲ ಅಂದಿದ್ರೆ ನಮ್ಗೆ ಈ ತರ ಮನೆ ಬರ್ತಾನೆ ಇಲ್ಲ ಅಲ್ವಾ. ಈ ಚಿಕ್ಕ ಜಾಗದಲ್ಲಿ ಈ ತರ ಬರ್ಬಹುದು ಅಂತ ಅವ್ರ ಪ್ಲಾನ್ ಹಾಕೊಟ್ಟ ಮೇಲೆ ನಮ್ಗೆ ಗೊತ್ತಾಗಿದ್ದು. ಅದರಿಂದ ಅವ್ರದ್ದು ತುಂಬಾನೇ ಮುಖ್ಯವಾದ ಪಾತ್ರ ಇದೆ ಇಲ್ಲಿ. ಮತ್ತೆ ನಮ್ಗೆ ಕಟ್ಕೊಟ್ಟ ರಾಜೇಶ್ ಅವರು, ಅವ್ರದ್ದು ಅಷ್ಟೇ ಹೆಂಗಿದೆ ಅದೇ ತರ ಮನೆನೂ ಬಂದಿದೆ. ಅದೆಲ್ಲ ತುಂಬಾ ಖುಷಿ ಆಗಿದೆ. ಅದೇ ರೀತಿ ಈ ಮನೆಗೆ ಇಂಟೀರಿಯರ್ ವರ್ಕ್ ಬಂದಾಗ ಖುದ್ದು ಸರ್ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಇಂಟೀರಿಯರ್ನ ಕಂಪ್ಲೀಟ್ ಡಿಸೈನ್ನ ಡೀಟೇಲಿಂಗ್ ಆಗಿ ಫೈನಲೈಸ್ ಆಗಿದ್ಮೇಲೆ ನೆಕ್ಸ್ಟ್ ನಾವು ಇಂಟೀರಿಯರ್ ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ. ಈ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಒಂದು ಚಾಲೆಂಜಿಂಗ್ ಟಾಸ್ಕ್ ಏನಂದರೆ ವಾರ್ಡ್ರೂಫ್ ಇರೋವಂಥ ಸ್ಪೇಸ್ಗಳಲ್ಲಿ ವಾರ್ಡ್ರೂಫು, ಕಾಟು, ಆ ಕಾಟ್ ಓಪನಿಂಗ್ ಆಗೋವಂಥ ಡೋರ್ ಸ್ಪೇಸು ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಇರೋ ಮೆಜರ್ಮೆಂಟಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಮ್ಮ ಸರ್ ಒಂದೆರಡು ಮಾತಾಡ್ಬೇಕು. ಸರ್, ಇಂಟೀರಿಯರ್ ಬಗ್ಗೆ ಮಾತಾಡಂಗೆ ಇಲ್ಲ, ತುಂಬ ಲಕ್ಸುರಿಯಾಗಿ ಬಂದಿದೆ. ಮೇನ್ ಅಂದರೆ ಔಟ್ಲುಕ್ಕು, ಗೇಟಿಂದನೇ ತೊಗೊಳಕ್ಕೆ ಹೋದ್ರೆ ಗೇಟೇ ನೋಡೋಕೆ ತುಂಬ ಚೆನ್ನಾಗಿದೆ. ಪ್ಲಸ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಂಗೆ ಒಂದು ಬಸವಣ್ಣನ ಕೇಳಿದೆ ನಾನು, ಅದು ಅದ್ಭುತವಾಗಿ ಮಾಡಿಸ್ಕೊಟ್ರು. ಅದನ್ನ ಬಸವಣ್ಣ ಆಗಿತ್ತು ಮನೆ ಎಂಟ್ರಿ ಬರ್ತಂಗೆ ಒಂದು TV ಯೂನಿಟ್ ಆಗಿರ್ಬೋದು, ಸೋಫಾ ಯೂನಿಟ್ ಆಗಿರ್ಬೋದು, ಮತ್ತು ಬೆಡ್ರೂಮ್ಸ್ನಲ್ಲಿ ವಾಲ್ಪೇಪರಿಂಗ್ ಆಗಿರ್ಬೋದು, ವಾರ್ಡ್ರೋಬ್ಸು ಮತ್ತು ಕಾಟ್ಸು ಪ್ರತಿಯೊಂದು ಕೂಡ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ಅಂತೂ ಹೆವಿ ಲಕ್ಸುರಿಯಾಗಿ ಕಾಣುತ್ತೆ ಮನೆ ಒಳಗಡೆ. ತುಂಬ ಖುಷಿ ಇದೆ ಸರ್ ಇಂಟೀರಿಯರ್ ಬಗ್ಗೆ. ಎಂಡಿಂಗ್ ಅಲ್ಲೂ ನಗ್ನಗ್ತಾ ಅಗ್ರಿಮೆಂಟ್ ಸೈನ್ ಹೆಂಗ್ ಮಾಡಿದ್ವಿ ಅದೇ ರೀತಿನೇ ಕ್ಲಿಯರ್ ಮಾಡಿ ಕಾಫಿ ಕುಡ್ಕೊಂಡು ಕ್ಲೋಸ್ ಮಾಡೋರು. ಇದು ನಂಗೆ ತುಂಬಾ ಖುಷಿ ಆಯ್ತು.